ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಆರೋಗ್ಯ ಇಲಾಖೆಗೆ ನೂತನ ಸಾರಥಿಯ ಆಗಮನವಾಗಿದೆ. ತಾಲೂಕಿನ ನೂತನ ಆರೋಗ್ಯ ಅಧಿಕಾರಿಯಾಗಿ ಡಾಕ್ಟರ್ ಸಂತೋಷ್ ಗಡದರ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ದಕ್ಷ ಮತ್ತು ಪ್ರಾಮಾಣಿಕ ವೈದ್ಯರೆಂದೇ ಹೆಸರು ಪಡೆದಿರುವ ಡಾಕ್ಟರ್ ಸಂತೋಷ್ ಗಡದರ್ ಅವರು ನೇಮಕದಿಂದ ತಾಲೂಕಿನ ಆರೋಗ್ಯ ಸೇವೆಯಲ್ಲಿ ಮತ್ತಷ್ಟು ಸುಧಾರಣೆಯಾಗುವ ವಿಶ್ವಾಸವನ್ನು ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಭಾಗದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ತಲುಪಿಸುವುದು ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನು ಚುರುಕುಗೊಳಿಸುವುದು ಇವರ ಪ್ರಮುಖ ಆದ್ಯತೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ತಾಲೂಕಿನಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಡಾಕ್ಟರ್ ಸಂತೋಷ್ ಗಡದರ್ ಅವರು ಯಾವ ರೀತಿಯ ವಿನೂತನ ಕ್ರಮಗಳನ್ನು ಕೈಗೊಳ್ಳಲಿದ್ದಾರೆ ಎನ್ನುವುದು ಈಗ ಕುತೂಹಲ ಮೂಡಿಸಿದೆ. ಒಟ್ಟಾರೆಯಾಗಿ ನೂತನ THO ಆಗಿ ಅಧಿಕಾರ ವಹಿಸಿಕೊಂಡಿರುವ ಡಾಕ್ಟರ್ ಸಂತೋಷ್ ಗಡದರ್ ಅವರು ಬೈಲಹೊಂಗಲ ತಾಲೂಕಿನ ಆರೋಗ್ಯ ಕ್ಷೇತ್ರದಲ್ಲಿ ಎಂತಹ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದ್ದಾರೆ ಎಂಬುದನ್ನು ನೋಡೋಣ ವೀಕ್ಷಕರೇ. ನಮ್ಮ ವಾಹಿನಿಯೊಂದಿಗೆ ಡಾಕ್ಟರ್ ಸಂತೋಷ್ ಗಡದರ್ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗೆ ವೀಕ್ಷಕರೇ. ಆಮೇಲೆ ಮುಂದೆ THO ಆಗಿ ಪದವಿ ಹೊಂದಿದ್ದಕ್ಕೆ ತಮಗೆ ಅಭಿನಂದನೆಗಳು. ಮತ್ತೆ ಬೈಲಹೊಂಗಲ ತಾಲೂಕು ಒಂದು ದೊಡ್ಡ ಕ್ಷೇತ್ರ ಇದು. ತಾಲೂಕು ಕಿತ್ತೂರು ಅದಕ್ಕೆ ಇನ್ನು ಬೈಲಹೊಂಗಲ ಒಂದು THO ಆಗಿ ಮುಂದಿನ ಒಂದು ಯಾವ ವಿಚಾರಗಳನ್ನು ಹೊಂದಿದ್ದೀರಿ ಮತ್ತೆ ಆರೋಗ್ಯ ಇಲಾಖೆನ ವೃದ್ಧಿ ಮಾಡ್ಲಿಕ್ಕೆ ಏನೇನು ಪ್ರಯತ್ನ ಮಾಡ್ತೀವಿ ಸ್ವಲ್ಪ ವಿಚಾರ ಹೇಳಿ. ವೈದ್ಯ ಹೆಸರು ಡಾಕ್ಟರ್ ಸಂತೋಷ್ ಬಾಬು ಗಡದವ್ರ ಅಂತ. ನಾನು ವೈದ್ಯಾಧಿಕಾರಿಯಾಗಿ ಪ್ರಾಥಮಿಕ ಆರೋಗ್ಯದ ಸಂಗೊಳ್ಳಿಯಲ್ಲಿ ಕೆಲಸ ಮಾಡಿದ್ದೇನೆ. ಪ್ರಸ್ತುತ ಈಗ ತಾಲೂಕಾ ಆರೋಗ್ಯಾಧಿಕಾರಿ ಬೈಲಹೊಂಗಲ್ ಇಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದ್ದೇನೆ. ಮುಖ್ಯ ಉದ್ದೇಶ ನಂದು ಈ ಹುದ್ದೆಗೆ ಬರೋಕ್ಕಿಂತ ಮುಂಚೆ ನಾನು ಕೆಲವೊಂದು ನನ್ನ ಅಭಿಲಾಷೆಗಳಿದ್ದು ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮಗಳೇನದಾವ ಎಲ್ಲವನ್ನೂ ನಾವು ಮುಂಚೂಣಿಯಲ್ಲಿ ಒಯ್ಯಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ಲಿಕ್ಕೆ ಇದೊಂದು ನಂದು ಒಂದು ಸದಾವಕಾಶ ಒದಗಿ ಬಂದೈತೆ. ಸೊ ಹೀಗಾಗಿ ಅದೊಂದು ನನ್ನ ಅಭಿಲಾಷೆ ಐತೆ. ಅದರ ಜೊತೆಗೆ ನಮ್ಮ ಎಲ್ಲ ಆರೋಗ್ಯ ಕೇಂದ್ರಗಳನ್ನ ಮೇಲ್ದರ್ಜೆಗೇರಿಸಿ ಅವನ್ನೆಲ್ಲ ಎನ್ಕ್ವಾಸ್ ಮಟ್ಟದಲ್ಲಿ ಅವನ್ನ ಸಿದ್ಧಪಡಿಸಲಿಕ್ಕೆ ನನಗೊಂದು ಅವಕಾಶ ಒದಗಿ ಬಂದಿದೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತೇಳಿ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನಿಟ್ಟಿನಲ್ಲಿ ತಾವು ಬರುವುದಾಗಲೇ ಫಲಾನುಭವಿಗಳಿಗೆ CHC ಕೇಂದ್ರ ಆಗಲಿ THC ಕೇಂದ್ರ ಆಗಲಿ ಆ ಮೂಲಕ ಯಾವ ಅಭಿವೃದ್ಧಿ ಮಾಡ್ತೀರಿ ಮತ್ತು ಆರೋಗ್ಯ ಇಲಾಖೆ ಏನ್ ಬದಲಾಗ್ತದೆ? ಅವಶ್ಯವಾಗಿ ಈಗ ನಮ್ಮ ಇಲಾಖೆಯಲ್ಲಿ ಎಲ್ಲಿ ಕುಂದುಕೊರತೆಗಳೇನಿದಾವ ನಮ್ಮ ಆರೋಗ್ಯ ಕೇಂದ್ರಗಳಿರ್ಬೋದು ಅಥವಾ ಉಪಕೇಂದ್ರಗಳಿರ್ಬೋದು ಅಲ್ಲಿ ಏನು HR ಅಂದ್ರೆ ನಮ್ದು ಸಿಬ್ಬಂದಿ ಕೊರತೆ ಏನಿದೆ ಅದನ್ನ ನಿಗಿಸ್ಲಿಕ್ಕೆ ನಾನು ಉನ್ನತ ಅಧಿಕಾರಿಗಳಿಂದ ಅವರ ಮಾರ್ಗದರ್ಶನ ಪಡೆದು ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ. ಅದೇ ರೀತಿ ನಮ್ಮ ಏನು ಎಲ್ಲ ಇದು ಕೇಂದ್ರಗಳಲ್ಲಿ ಆರೋಗ್ಯ ಕೇಂದ್ರಗಳಲ್ಲಿ ಹೆರಿಗೆಗಳಾಗಬೇಕು ಮತ್ತು ಏನು ಸಂತಾನ ಚಿಕಿತ್ಸೆ ಇವೆಲ್ಲ ಆಗ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲ ಕಡೆ ಅವು ಕೆಲಸ ಆಗುವಂಗೆ ನಾನು ಒಂದು ಪ್ರಯತ್ನವನ್ನ ಮಾಡ್ತೇನೆ. ಕೆಲವೊಂದು ಬೈಲಹೊಂಗಲ ತಾಲೂಕಲ್ಲಿ ಒಂದು 2027 ಪ್ರಾಥಮಿಕ ತುರ್ತು ನಿರ್ವಹಣೆ ನಿರ್ವಹಿಸುವಂತಹ ಕೇಂದ್ರಗಳು ತುರ್ತು ನಿರ್ವಹಣೆ ಕೇಂದ್ರಗಳು ಕೆಲವೊಂದು ಬಾರಿ ನಿಷ್ಕ್ರಿಯ ಆಗಿದೆ ಅಂತ ಕೇಳ್ಬೇಕಾಗಿದೆ ಸರ್. ಕೆಲವೊಂದು ಬಾರಿ ನೋಡ್ಬೇಕಾದ್ರೆ 2027 ಆಸ್ಪತ್ರೆಗಳ ಸುಧಾರಣೆ ಮಾಡಲಿಕ್ಕೆ ಚೇತರಿಸಲಿಕ್ಕೆ ಯಾವ ರೀತಿ ಕ್ರಮ ಹೋಗುತ್ತೆ? ಅದೇ ಈ ಕೆಲವೊಂದು ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಕೊರತೆಯಿಂದ ಕೆಲವೊಂದು ವ್ಯತ್ಯಾಸಗಳಾಗಿರಬಹುದು. ಸೊ ಆ ಸಮಯದಲ್ಲಿ ಏನಾಗಿದೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ತುರ್ತು ನಿರ್ವಹಣೆಗೆ ಸಂಬಂಧಪಟ್ಟಂಗೆ ತೊಂದರೆ ಆಗಿರ್ಬೋದು. ಸೊ ಅಲ್ಲಿ ಆ ನಿಟ್ಟಿನಲ್ಲಿ ನಾನು ಅವನ್ನ ಮಾಹಿತಿಯನ್ನು ಪಡೆದು ಅಲ್ಲಿ ಏನ್ ಸಿಬ್ಬಂದಿ ಕೊರತೆ ಆಗಿದೆ ಅದನ್ನೆಲ್ಲ ಒಂದು ನಿಗಿಸ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೇನೆ. ಹೆಚ್ಚಾಗಿ ಸರ್ ತಾವು ಬೈಲಹೊಂಗಲ ತಾಲೂಕಲ್ಲಿ ಒಂದು ಹುದ್ದೆಯನ್ನು ಮಾಡಿದ್ದೀವಿ ಸರ್. ಆರೋಗ್ಯ ಇಲಾಖೆ ಅಂದ್ರೆ ಸಮಾಜದಲ್ಲಿ ಒಂದು ಪ್ರತಿ ಕ್ಷೇತ್ರ ಅಂದ್ರೆ ಮುಖ್ಯವಾಹಿನಿ ಸರ್, ಮುಖ್ಯ ಕ್ಷೇತ್ರ ಸರ್. ಅದು ಎಲ್ಲ ಕ್ಷೇತ್ರಗಳ ಗಮನಿಸಿ ಇಲಾಖೆಗಳಲ್ಲಿ ನಿಮ್ಮ ಆರೋಗ್ಯ ಸರಿ ಇದ್ರೆ ಮುಂದಿನ ಮಾಡ್ಬೋದು ಸರ್. ಅದೇ ಆರೋಗ್ಯ ಕ್ಷೇತ್ರದ ಒಂದು ಅಭಿವೃದ್ಧಿ ನಿಟ್ಟಿನಲ್ಲಿ ಆಗಲಿ ಆಮೇಲೆ ಹಲವಾರು ಕಾರ್ಯಕ್ರಮ ಇರ್ತಾವೆ ಸರ್. ಯಾವುದೇ ಒಂದು ಮಳೆಗಾಲದಲ್ಲಿ ಆಗಲಿ ಬೇಸಿಗೆಗಾಲ ಒಂದು ಹಲವು ಮಳೆಗಳಲ್ಲಿ ಎಲ್ಲ ಮಳೆಗಳಲ್ಲಿ ಹಲವಾರು ರೋಗಗಳು ಕೆಲವೊಂದು ರೋಗಗಳು ಬರ್ತವೆ ಆಕಸ್ಮಿಕವಾಗಿ. ಆ ಹಲವಾರು ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಯೋಜನೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಯೋಜನೆಗಳಿವೆ. ಆ ಯೋಜನೆಗಳನ್ನು ಪರಿಣಾಮಕಾರಿ ಅನುಷ್ಠಾನ ಮಾಡಲಿಕ್ಕೆ ನಾವು ಯಾವ ರೀತಿ ಕ್ರಮ ತಗೊಳ್ತೀರಿ ಮತ್ತೆ ಯಾವ ರೀತಿ ಪ್ರಯತ್ನ ಮಾಡ್ತೀವಿ ಸರ್ ಹೆಚ್ಚಾಗಿ? ಓಕೆ, ಈಗ ನಮಗೆ ಕಾಲಕಾಲಕ್ಕೆ ನಮಗೆ ರಾಷ್ಟ್ರೀಯ ಕಾರ್ಯಕ್ರಮಗಳ ಇದರ ಪ್ರಕಾರ ನಮ್ಗೆ ಮೇಲಿನಿಂದ ಆದೇಶಗಳು ಬಂದಿರ್ತವೆ. ಸೊ ಆ ಪ್ರಕಾರ ನಾವು ಯಾವುದೇ ಕಾರ್ಯಕ್ರಮ ಇರ್ಬೋದು, ಒಂದು ನಾವು NCD ಅಂತೀವಿ, NCD ಕಾರ್ಯಕ್ರಮ ಇರ್ಬೋದು, RCH ಕಾರ್ಯಕ್ರಮ ಇರ್ಬೋದು, ಅಥವಾ ಈ ಗರ್ಭಿಣಿಯರ ಆರೈಕೆ, ಚಿಕ್ಕ ಮಕ್ಕಳ ಆರೈಕೆ ಇರ್ಬೋದು, ಪ್ರತಿಯೊಂದು ಇದರಲ್ಲಿ ಏನ್ ಗೈಡ್ಲೈನ್ಸ್ ಬರ್ತಾವಲ್ಲ ಆ ಗೈಡ್ಲೈನ್ಸ್ ಅನುಷ್ಠಾನ ಮಾಡ್ಲಿಕ್ಕೆ ನಾವ್ ಏನ್ ಮಾಡ್ತೀವಿ, ಆಗಿಂದಾಗ ಏನು ಮೀಟಿಂಗ್ಸ್ ಇದೆಲ್ಲ ಕಂಡಕ್ಟ್ ಮಾಡಿ ಟ್ರೈನಿಂಗ್ಸ್ ಎಲ್ಲ ಕೊಟ್ಟು ಎಲ್ಲ ವೈದ್ಯಾಧಿಕಾರಿಗಳಿಗೆ ಎಲ್ಲ ಸಿಬ್ಬಂದಿಗಳಿಗೆ ಅದರದ್ದು ಮಾಹಿತಿಯನ್ನು ಕೊಟ್ಟು ಅವರಿಗೆ ಒಂದು ಮಾಹಿತಿ ಅವರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿಕ್ಕೆ ನಾವೊಂದು ಇನ್ಫಾರ್ಮೇಶನ್ ಕೊಟ್ಟು ಅವ್ರಿಗೆ ಒಂದು ಅನುಕೂಲವನ್ನ ಮಾಡ್ಕೊಡ್ತೇವೆ. ಇದೀಗ ಸರ್ ನಿವೃತ್ತಿ ಆದ್ರೆ ಇವತ್ತು ಈ ನಿವೃತ್ತಿಯ ಒಂದು ಪದೋನ್ನತಿ ಅಂಗವಾಗಿ THO ಕಾರ್ಯನಿರ್ವಹಿಸಿದಂತ ಡಾಕ್ಟರ್ ಸಂಜಯ್ ಸಿದ್ದು ಪದೋನ್ನತಿ ಹೊಂದಿ ಬೆಳಗಾವಿ ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ತಾವು THO ಕಾರ್ಯನಿರ್ವಹಿಸಲು ಒಂದು ಪ್ರಾರಂಭ ಮಾಡಿದ್ದೀರಿ. ಆ ಒಂದು
ಸಿದ್ದನವರು ಯಾವ ರೀತಿ ಒಂದು ಸುಧಾರಣೆ ಮಾಡ್ತಿಲ್ಲ ಇವತ್ತು ಅವ್ರದ್ದು ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು ಅವ್ರಿಗೆ ಹೇಳಬಯಸ್ತೀರಿ. ಆಮೇಲೆ ನಿಮ್ಮ PH CH ಗಳಿರುವಂತಹ ವೈದ್ಯ ಸಿಬ್ಬಂದಿಗಳಿಗೆ ಈ ಮೂಲಕ ಏನ್ ಹೇಳಬೇಕು? ಓಕೆ, ಈಗಾಗಲೇ ಡಾಕ್ಟರ್ ಸಂಜಯ್ ಸಿದ್ದನವರ್ ಸರ್ ಅವರು ಹಿಂದಿನ ತಾಲೂಕು ಆರೋಗ್ಯಾಧಿಕಾರಿಗೆ ಕಾರ್ಯನಿರ್ವಹಿಸಿದವರು. ಈಗ ಸದ್ಯ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಯಾಗಿ ಪದೋನ್ನತಿ ಹೊಂದಿ ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಒಂದು ಅವ್ರು ಏನು ಕಾರ್ಯನಿರ್ವಹಿಸಿದ್ರು ತಾಲೂಕು ಆರೋಗ್ಯಾಧಿಕಾರಿಗೆ, ಅವಾಗ ಸಾಕಷ್ಟು ಸುಧಾರಣೆಗಳನ್ನ ತಂದಿದ್ದಾರೆ. ಸುದೀರ್ಘವಾದ ಒಂದು 12 ವರ್ಷಗಳ ತಾಲೂಕು ಆರೋಗ್ಯಾಧಿಕಾರಿಗೆ ಅವರು ಸೇವೆ ಸಲ್ಲಿಸಿ ನಮ್ಮ ತಾಲೂಕನ್ನ ಎಲ್ಲಾ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಿಗೆ ಮುಂಚೂಣಿಯಲ್ಲಿ ತರಲಿಕ್ಕೆ ಸತತವಾದ ಒಂದು ಪ್ರಯತ್ನವನ್ನು ಮಾಡಿದ್ರು. ಹಾಗೂ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಧರ್ ಮೊಕಾಸಿ, SDC ಹೂಗಾರ್, RPSK ಮೆಡಿಕಲ್ ಆಫೀಸರ್ಸ್ ಈರಣ್ಣ, ಅಳ್ಳಿಮಟ್ಟಿ, ರಾಜಶೇಖರ ಸುಳೆಬಾವಿ ಉಪಸ್ಥಿತರಿದ್ದರು.